ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ತಿಮ್ರೋಡಿ ಸಮೀರ್ ಬಳಿಕ ಜಯಂತ್ ಸರತೆ ಬುರುಡೆ ಕೇಸಲ್ಲಿ ಜಯಂತ್ ಮನೆ ಇಂಚಿಂಚು ಸರ್ಚ್ ಮಾಡಿದ್ದಾರೆ. ಬೆಂಗಳೂರಿನ ಪೀಣ್ಯದ ಪೈಪ್ಲೈನ್ ರಸ್ತೆಯಲ್ಲಿನ ಮನೆ. ಬುರುಡೆ ಕೇಸಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಜಯಂತ್ ಮನೆಯನ್ನ ಇಂಚಿಂಚು ಸರ್ಚ್ ಮಾಡಿರುವಂತದ್ದು. ಈತನ ಮನೆ ಬೆಂಗಳೂರಿನ ಪಿಣ್ಯದ ಪೈಪ್ಲೈನ್ ರಸ್ತೆಯಲ್ಲಿನ ಮನೆ. ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿಯೇ ಪರಿಶೀಲನೆ ನಡೆದಿರುವಂತದ್ದು. 2 ದಿನಗಳ ಕಾಲ ಜಯಂತ್ ನಿವಾಸದಲ್ಲಿದ್ದ ಮಾಸ್ಕ್ ಮ್ಯಾನ್ ಬೆಂಗಳೂರಿನಲ್ಲೇ ಬುರುಡೆ ಷಡ್ಯಂತ್ರಕ್ಕೆ ಸ್ಕೆಚ್ ನಡೀತಾ. ಹಾಗಾದ್ರೆ ಮಹೇಶ್ ತಿಮ್ರೋಡಿ ಸಮೀರ್ ಬಳಿಕ ಈಗ ಜಯಂತ್ ಸರದಿ. ಈ ಜಯಂತ್ ಯಾರು ಹಾಗಾದ್ರೆ? ಈತನಿಗೂ ಕೂಡ ಮಾಸ್ಕ್ ಮ್ಯಾನ್ಗೂ ಏನ್ ಸಂಬಂಧ? ಜಯಂತ್ ನಿವಾಸದಲ್ಲಿಯೇ ಸತತ 8 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಮಹಜರ್ ಮಾಡಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿಯೇ ಶೋಧ ಕಾರ್ಯಾಚರಣೆ ನಡೆಯಿತು. ಬೆಂಗಳೂರಿನಲ್ಲಿ ಬುರುಡೆ ಷಡ್ಯಂತ್ರಕ್ಕೆ ಹಾಗಾದ್ರೆ ಸ್ಕೆಚ್ ಬೆಂಗಳೂರಿನಲ್ಲಿಯೇ ನಡೀತಾ. ಹಾಗಾದ್ರೆ ಧರ್ಮಸ್ಥಳ ಟು ಬೆಂಗಳೂರು ಏನ್ ಸಂಚಿದೆ? ಈಗಾಗಲೇ ಬುರುಡೆ ಕೇಸ್ಗೆ ಬೆಂಗಳೂರಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಜಯಂತ್ ನಿವಾಸದಲ್ಲಿ ಸತತ 8 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು 2 ದಿನಗಳ ಕಾಲ ಜಯಂತ್ ನಿವಾಸದಲ್ಲಿದ್ದ ಮಾಸ್ಕ್ ಮ್ಯಾನ್ ಬೆಂಗಳೂರಿನಲ್ಲಿ ಬುರುಡೆ ಷಡ್ಯಂತ್ರಕ್ಕೆ ಈ ಬುರುಡೆಯನ್ನ ಆತ ಎಲ್ಲಿಂದ ತಂದ, ಯಾಕಾಗಿ ತಂದ? ನಿನ್ನೆ ಬೆಳ್ತಂಗಡಿಯಿಂದ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದ್ರು. ಆ ನಂತರ ಜಯಂತ್ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು. ಧರ್ಮಸ್ಥಳ ಟು ಬೆಂಗಳೂರು ಷಡ್ಯಂತ್ರ ನಡೀತಾ. ಹಾಗಾದ್ರೆ ಮನೆಯಲ್ಲಿಯೇ ಇವರು ಮಸಲತ್ತನ್ನ ಮಾಡಿದ್ರ? ಹಾಗಾದ್ರೆ ಇನ್ನು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಜಯಂತ್ ಮನೆಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಕ್ರೈಮ್ ಆಫ್ ಸೀನ್ ಮರುಸೃಷ್ಟಿಸಿದ ಎಸ್ಐಟಿ ಅಧಿಕಾರಿಗಳು. ಮಹಜರ್ ಪ್ರಕ್ರಿಯೆ ವೇಳೆಯೂ ಕೂಡ ಚಿನ್ನಯ್ಯನ ಎನ್ಕ್ವೈರಿ ಆಗ್ತಾ ಇದೆ. ಇನ್ನು ಯಾವಾಗ ಜಯಂತ್ ಮನೆಗೆ ಬಂದಿದ್ದು ಚರ್ಚಿಸಿದೇನು? ಇನ್ನು ಒಂದು ರೀತಿಯಾಗಿ ಈಗಾಗಲೇ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಜಯಂತ್ ಮನೆಯನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ಮಹೇಶ್ ತಿಮ್ರೋಡಿ ಸಮೀರ್ ಬಳಿಕ ಈಗ ಜಯಂತ್ ಸರತಿ. ಈ ಜಯಂತ್ ಯಾರು ಹಾಗಾದ್ರೆ? ಜಯಂತ್ ಎಲ್ಲಿಂದ ಬಂದ? ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲಿಗೆ ನಿನ್ನೆ ಸತತ 8 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕೂಡ ಆತನ ಮನೆಯಲ್ಲಿ ಸರ್ಚ್ ಅನ್ನ ಮಾಡಿರುವಂಥದ್ದು. ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳ ಟು ಬೆಂಗಳೂರು ಮನೆಯಲ್ಲಿಯೇ ಮಸ್ಲತ್ ನಡೀತಾ. ಈ ಬುರುಡೆಯನ್ನ ಕ್ರಿಯೇಟ್ ಮಾಡಿದ್ದು, ಬುರುಡೆಯನ್ನ ತಂದಿದ್ದು ಈತ. ಬುರುಡೆಯನ್ನ ಎಲ್ಲಿ ತಂದು ಮಾಸ್ಕ್ ಮ್ಯಾನಿಗೆ ಕೊಟ್ಟಿದ್ದ? ಹಾಗಾದ್ರೆ ಈತನಿಗೂ ಕೂಡ ಈ ಧರ್ಮಸ್ಥಳ ಕೇಸ್ಗೂ ಏನ್ ಸಂಬಂಧ?